ಸುಮಾರು ಒಂದು 40 ದಿವಸಗಳಾಗಿದೆ. ಸಿಟಿ ಯೂನಿಯನ್ ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡಿ ಪ್ರತಿಯೊಂದು ಪೇಷಂಟ್ಸ್ನು ಎಲ್ಲರನ್ನೂ ಆಚೆ ಕಳಿಸಿ ಪ್ರತಿಯೊಂದು ರೂಮು ಸಹ ಬೀಗ ಹಾಕಿ ವಿದ್ಯಾರ್ಥಿಗಳನ್ನೆಲ್ಲ ಆಚೆ ಕಳಿಸಿ ಸುಮಾರು 18 ಜುಲೈಯಲ್ಲಿ ಲಾಕೌಟ್ ಮಾಡಿರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ ಆಡಳಿತ ಮಂಡಳಿಯವರು. ಮತ್ತೆ ಈಗೂ ಸಹ ಫೀಸನ್ನ ವಸೂಲಿ ಮಾಡ್ತಾ ಲೂಟಿಗಿಳಿದಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವರು ಕುತಂತ್ರ ಮಾಡಿ ಪಾಪ ವಿದ್ಯಾರ್ಥಿಗಳನ್ನ ದುರುದ್ದೇಶದಿಂದ ವಿದ್ಯಾರ್ಥಿಗಳ ಹತ್ರ ಫೀಸ್ ವಸೂಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೂಡಲೇ ಈ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ದಿವಸ ಹುಡುಗರು ಸಹ ಪ್ರತಿದಿನ ತಿರುಗ್ತಾ ಇದ್ದಾರೆ, ನಮ್ಗೇನಾದ್ರೂ ವ್ಯವಸ್ಥೆ ಮಾಡಿ ಅಂತ. ಕಲಿಕೆ ವೈದ್ಯರು ಸಹ ಇಲ್ಲಿ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಡ್ಯೂಟಿ ಮಾಡಿಕೊಂಡು ಅವರು ಸಹ ಅತಂತ್ರದಲ್ಲಿದ್ದಾರೆ. ಇನ್ನೊಂದು 2 ತಿಂಗಳಲ್ಲಿ ಅವ್ರದ್ದು ಸಹ ಕಲಿಕಾ ವೈದ್ಯರದ್ದು ಮುಗಿಯುತ್ತೆ, ಅವರು ಸಹ ಅತಂತ್ರದಲ್ಲಿದ್ದಾರೆ. ನಮ್ಮ ಕತೆ ಏನು ಎತ್ತ, ನಮಗೆ ಸರ್ಟಿಫಿಕೇಟ್ ಹೆಂಗ್ ಸಿಗುತ್ತೆ, ಯಾರು ಕೊಡ್ತಾರೆ ಅನ್ನೋ ಆತಂಕದಲ್ಲಿದ್ದಾರೆ. ಇವರು ಆಡಳಿತ ಮಂಡಳಿಯವರು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ವಿಶ್ವವಿದ್ಯಾಲಯವು ಸಹ ಯಾವುದೇ ಮಾಡ್ತಾ ಇಲ್ಲ. ಮತ್ತೆ ಸ್ಥಳೀಯ ಅಧಿಕಾರಿಗಳು ಸಹ ಯಾವುದೇ ರೀತಿಯ ಅವ್ಯವಸ್ಥೆ ಇದ್ರೂ ಸಹ ಇಲ್ಲಿ ಯಾರು ಸಹ ಅದರನ್ನ ತಲೆ ದೂರಿಲ್ಲ. ಯಾರು ಬಂದು ಸಹ ನೋಡಿಲ್ಲ ಇಲ್ಲಿ. ಆದ ಕಾರಣ ಅವ್ರಿಗೆ ಎಲ್ಲಾ ವಿದ್ಯಾರ್ಥಿಗಳು ಇದರಿಂದ ತುಂಬಾ ಆತಂಕದಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ದಾರೆ. ಪ್ರದೀಪ್.